ನಜರೇತಿನ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ವಂದಿಸುತ್ತಾ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಬಿಡುಗಡೆಯಾಗಿರುವಂಥ ಹೆದರದಿರು ನನ್ನ ಮನವೇ ಮೆಟ್ಲೆ ಎನ್ನುವಂಥ ಈ ಹಾಡು ಸಾವಿರಾರು ಜನರ ಹೃದಯದಲ್ಲಿ ಈಗಾಗಲೇ ಅದು ಧ್ವನಿಸ್ತಾ ಇದೆ. ಆ ಹಾಡುಗಳನ್ನು ಭಯಭಕ್ತಿಯಿಂದ ಅನೇಕರು ಆರಾಧನೆ ಮಾಡ್ತಾ ಇದ್ದೀರಿ. ದೇವರು ಆ ಹಾಡುಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಲಿ. ಈ ವಿಶೇಷವಾದಂಥ ಹಾಡುಗಳು ಇನ್ನೂ ಅನೇಕ ಹಾಡು ವಿಡಿಯೋ ಆಗಿ ಬರಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. ಇದೇ ಭಾನುವಾರ ತುಂಬ ಬೇಸಿಗೆ ಇರುವ ಕಾರಣ, ಬಿಸಿಲಿರುವ ಕಾರಣ ತುಮಕೂರು ಆರಾಧನೆಯನ್ನು ಸರಿಯಾಗಿ 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ನಾವು ಮುಗಿಸಲಿಕ್ಕಿದ್ದೇವೆ. 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ನಾವು ಮುಗಿಸಲಿಕ್ಕಿದ್ದೇವೆ. ಪ್ರತಿಯೊಬ್ಬ ಆತ್ಮೀಯ ದೇವಜನರು ಸರಿಯಾದ ಸಮಯಕ್ಕೆ 8 ಗಂಟೆಗೆ ನೀವು ಸಿದ್ಧರಾಗಿರ್ರಿ. ದೇವರ ಮಂದಿರಕ್ಕೆ ಓಡೋಡಿ ಬನ್ನಿರಿ. 11 ಗಂಟೆಗೆ ಆರಾಧನೆ ಮುಗಿಯುತ್ತದೆ. ಯಾಕೆಂದರೆ ಬಹಳ ಭೀಕರವಾದಂಥ ಬಿಸಿಲಿರೋದರಿಂದ ಆ ಬಿಸಿಲಿನಲ್ಲಿ ಪ್ರಯಾಣ ಮಾಡೋದು ತುಂಬ ಕಷ್ಟಕರವಾಗಿರ್ತದೆ. ತಪ್ಪದ ರೀತಿಯಲ್ಲಿ ಈ ಭಾನುವಾರ ಬನ್ನಿರಿ. ಬರುವ ವಾರ ಶುಕ್ರವಾರ ಅಂದರೆ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ದೇವ ಮಂದಿರದಲ್ಲಿ ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿದೆ. ಗುಡ್ ಫ್ರೈಡೇ ಮತ್ತು ಪುನರುತ್ಥಾನದ ಆರಾಧನೆ. ಈ ಆರಾಧನೆಯಲ್ಲಿ ನಿಮ್ಮ ಕುಟುಂಬದವರು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರೊಟ್ಟಿಗೆ ಬನ್ನಿರಿ. ಬೆಂಗಳೂರಿನಲ್ಲಿ ಸದಾ ಈ ವಿಶೇಷವಾದಂಥ ಗುಡ್ ಫ್ರೈಡೇ ಮತ್ತು ಪುನರುತ್ಥಾನದ ಈ 3 ದಿನದ ಆರಾಧನೆ ನಡೆಯಲಿಕ್ಕಿದೆ. ದೇವರ ಸನ್ನಿಧಾನದಲ್ಲಿ ತುಮಕೂರು ಪಟ್ಟಣದಲ್ಲಿ ಆರಾಧನೆ 8 ಗಂಟೆಗೆ ಪ್ರಾರಂಭವಾಗ್ತದೆ. ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಗೆ ಪ್ರಾರಂಭವಾಗ್ತದೆ. 9 ಗಂಟೆಯಲ್ಲಿ ಮುಗಿಸುವಂಥವರಾಗಿದ್ದೇವೆ. ಬೆಂಗಳೂರಿಗೂ ಮತ್ತು ತುಮಕೂರಿಗೆ ಹತ್ತಿರದಲ್ಲಿರುವಂಥ ಯಾವುದೇ ತಾಲೂಕುವಾರು ಅಥವಾ ಹೋಬಳಿ ಮಟ್ಟದಲ್ಲಿ ಯಾವುದೇ ವಿಧವಾದಂಥ ಸಭೆಗೆ ಹೋಗದಿರುವಂಥ ದೇವರ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಬನ್ನಿರಿ, ನಿಮ್ಮ ಆತ್ಮಿಕತೆ ಅಭಿವೃದ್ಧಿಗೋಸ್ಕರವಾಗಿ ಸತ್ಯಾರ್ಥವನ್ನು ತಿಳಿದುಕೊಂಡು ಕರ್ತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸುವಂತರಾಗೋಣ. ಈ ಒಳ್ಳೆಯ ಸಮಯದಲ್ಲಿ ಕೀರ್ತನೆ 104ನೇ ಅಧ್ಯಾಯದ 28ನೇ ವಚನವನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಗಮನಿಸುವಂತವರಾಗೋಣ. 104ನೇ ಕೀರ್ತನೆ 28ನೇ ವಚನ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೀನು ಕೊಡಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೀನು ಕೊಡಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ಯೇಸುವಿನ ನಾಮದಲ್ಲಿ ದೇವರು ಕೊಡುವುದಾದರೆ ತೃಪ್ತಿಯಾಗಿ ಕೊಡುವಂಥವನಾಗಿದ್ದಾನೆ. ತೃಪ್ತಿಯಾಗಿ ಕೊಡುವಂಥವನಾಗಿದ್ದಾನೆ. ಯಾಕೆಂತ ಹೇಳಿದರೆ, ನಾನು ಆರಾಧಿಸುವಂಥ ದೇವರು ಕೊರತೆಯನ್ನೋ ಇಕ್ಕಟ್ಟನ್ನೋ ತಡೆಗಳನ್ನು ತಂದೊಡ್ಡಿ ನಮ್ಮನ್ನ ಬಾಧಿಸುವಂಥ ದೇವರು ನಮ್ಮ ದೇವರಲ್ಲ. ನಮ್ಮ ದೇವರು ಆತನು ತನ್ನ ಕೈಯನ್ನು ತೆರೆದರೆ, ಆತನು ತನ್ನ ಪರಲೋಕವನ್ನು ತೆರೆದರೆ ಆತನು ಒಳ್ಳೆಯದನ್ನೇ ಕೊಡುವಂಥವನಾಗಿದ್ದಾನೆ. ಆತನು ಕೊಡುವುದಾದರೆ ತೃಪ್ತಿಯಾಗಿ ಕೊಡುವಂಥವನಾಗಿದ್ದಾನೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಆ ತೃಪ್ತಿಯಾಗಿ ಕೊಡುವಂಥ ಅಧಿಕಾರ ಆತನಿಗೆ ಮಾತ್ರ ಇರುವಂಥದ್ದಾಗಿದೆ. ಆತನಿಗೆ ಮಾತ್ರ ಇರುವಂಥದ್ದಾಗಿದೆ. ಆತನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಆತ್ಮಿಕತೆ ಮಟ್ಟವನ್ನು, ಭಯಭಕ್ತಿಯನ್ನು, ವಿಶೇಷವಾಗಿ ಆತನ ಸನ್ನಿಧಾನದಲ್ಲಿ ಬದುಕುವಂಥ ರೀತಿಯನ್ನು ನೋಡಿ ನಮ್ಮನ್ನು ತೃಪ್ತಿಯಾಗಿ ಆತನು ಆಶೀರ್ವಾದ ಮಾಡುವಂಥ ದೇವರು, ತೃಪ್ತಿಯಾಗಿ ನಮ್ಮನ್ನು
ಕೊಡುವಂಥ ದೇವರು ಆತನಾಗಿದ್ದಾನೆ. ಇವತ್ತು ಅನೇಕರ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಎಲ್ಲ ಮಂಡಲಗಳಲ್ಲಿ ಕೊರತೆ, ಎಲ್ಲ ಮಂಡಲಗಳಲ್ಲಿ ಕಣ್ಣೀರು, ಎಲ್ಲ ಮಂಡಲಗಳಲ್ಲಿ ಅಪಹಾಸ್ಯ, ಎಲ್ಲ ಕಾರ್ಯಗಳಲ್ಲಿ ದುಃಖ ವೇದನೆ. ಆದರೆ ದೇವರ ಸನ್ನಿಧಾನದಲ್ಲಿ ನಾವು ತೃಪ್ತಿಯಾಗಿ ಬದುಕಬೇಕಂದ್ರೆ ನಮ್ಮ ಬದುಕನ್ನ ನಾವು ಯಾವಾಗಲೂ ಪ್ರೀತಿಯುಳ್ಳ ದೇವಶನರ ಯೇಸುವಿನ ನಾಮದಲ್ಲಿ ನಾವು ಆತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ಆತನಿಗೆ ನಾವು ಸಮರ್ಪಣೆ ಮಾಡಬೇಕು. ಯಾಕೆಂತ ಹೇಳಿದರೆ ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ 31ನೇ ಅಧ್ಯಾಯದ 14ನೇ ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ದೇವರು ಯಾವ ರೀತಿಯಾಗಿ ತನ್ನ ಮಕ್ಕಳಿಗೆ ತೃಪ್ತಿಯಾಗಿ ಅನುಗ್ರಹಿಸ್ತಾನೆ ಎಂಬುದಾಗಿ ಆ ವಚನ ಸ್ಪಷ್ಟಪಡಿಸ್ತದೆ. ಯಾಜಕರನ್ನು ಯಾದರಿಂದ ಮೃಷ್ಟಾನ್ನ ಭೋಜನದಿಂದ, ಮೃಷ್ಟ ಭೋಜನದಿಂದ ತಂಪುಗೊಳಿಸುವೆನು. ನಾನು ಅನುಗ್ರಹಿಸುವಂತಹ ಮೇಲುಗಳನ್ನ ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ಇದು ಯೆಹೋವನ ನುಡಿ. ಇಲ್ಲಿ ನೋಡ್ತಾ ಇದ್ದೇವೆ ಪ್ರೀತಿಯುಳ್ಳ ದೇವಜನರೇ, ಮೃಷ್ಟಾನ್ನ ಭೋಜನ ತಂಪಾಗಿ ಕೊಡುತ್ತಾನಂತೆ, ಸಮೃದ್ಧಿ ಭರಿತವಾಗಿ ದೇವರು ಅನುಗ್ರಹಿಸ್ತಾನಂತೆ. ಸಮೃದ್ಧಿ ಭರಿತವಾಗಿ ದೇವರು ಅನುಗ್ರಹಿಸ್ತಾನೆ. ಆತ್ಮೀಯ ದೇವಜನರೇ, ಇವತ್ತು ಅನೇಕ ಜನರ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ತಮಗಿರುವಂಥ ಕೊರತೆಯನ್ನು, ತಮಗಿರುವಂಥ ಸಮಸ್ಯೆಗಳನ್ನು, ತಮಗಿರುವಂಥ ಗೋಳಾಟವನ್ನು, ತಮಗಿರುವಂಥ ವೇದನೆಯನ್ನು ಜನರ ಬಳಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಎಲ್ಲಿ ಸಹಾಯ ಬರ್ತದೆ ಎಂಬುದಾಗಿ ಜನರನ್ನು ಹುಡುಕುತ್ತಾರೆ. ಆದರೆ ಇವತ್ತು ನಾನು ನಿಮಗೆ ಹೇಳುತ್ತಿರುವಂಥ ಸಂಗತಿಯನ್ನು ಗೊತ್ತಾ, ಈ ಪ್ರಪಂಚದಲ್ಲಿ ಯಾರೂ ನಮ್ಮನ್ನು ತೃಪ್ತಿಪಡಿಸೋದಿಲ್ಲ, ಯಾರೂ ನಮ್ಮನ್ನು ಸಮೃದ್ಧಿ ಕಡೆಗೆ ನಡೆಸಲ್ಲ, ಯಾರೂ ಸದಾ ನಮ್ಮನ್ನು ಆಶೀರ್ವಾದ ಕಡೆಯಲ್ಲಿ ನಡೆಸೋದಿಲ್ಲ. ಒಂದು ವೇಳೆ ನಡೆಸುವುದಾದರೆ ನಾನು ನೀನು ಆರಾಧಿಸುವಂಥ ನಮ್ಮ ಆರಾಧ್ಯ ದೈವವಾಗಿರುವಂಥ ಯೇಸು ಕ್ರಿಸ್ತನು ಮಾತ್ರ. ಯೇಸು ಕ್ರಿಸ್ತನು ಮಾತ್ರ. ಯಾರನ್ನಾತನು ತೃಪ್ತಿಗೊಳಿಸ್ತಾನೆ, ಯಾರನ್ನಾತನು ಸಮೃದ್ಧಿ ಭರಿತರನ್ನಾಗಿ ಮಾಡ್ತಾನೆ, ಯಾರನ್ನ ಆತನು ತಂಪಾದ ಒಂದು ಸಾನ್ನಿಧ್ಯಾನದಲ್ಲಿ ನಡೆಸ್ತಾನೆ. ಈ 31ನೇ ಅಧ್ಯಾಯದ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಆ ಮಾತನ್ನು ಗಮನಿಸುವಂತ ಸಂದರ್ಭದಲ್ಲಿ ಅವರು ಅಳುತ್ತಾ ನಡೆದು ಬರುವರು, ಅವರು ಅಳುತ್ತಾ ನಡೆದು ಬರುವರು, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ನಾನು ಮುಂದರಿಸುವೆನು ಎಂಬುದಾಗಿ ಹೇಳ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಮಕ್ಕಳೇ, ನಮ್ಮ ದೇವರ ಸನ್ನಿಧಾನದಲ್ಲಿ ಯಾರು ಅಳುತ್ತಾ ಬರ್ತಾರೋ, ಯಾರು ಗೋಳಾಡುತ್ತಾ ಬರ್ತಾರೋ, ಯಾರು ವಿಜ್ಞಾಪನೆಗಳು ಒಡನೆ ಬರ್ತಾರೋ, ಯಾರು ಮುರಿದ ಹೃದಯದಿಂದ ಬರ್ತಾರೋ, ಯಾರು ಜಜ್ಜಿದ ಮನದಿಂದ ಬರ್ತಾರೋ, ಆತನು ಹೇಳುತ್ತಿರುವಂಥ ಸಂಗತಿಯನ್ನು ಕೇಳ್ತಾ ಇದ್ದೀರಾ? ಅಂಥ ಮಕ್ಕಳನ್ನು ನಾನು ಮುಂದುವರಿಸುತ್ತೇನೆ, ಅವರನ್ನು ನಾನು ಸಮೃದ್ಧಿಗೊಳಿಸುತ್ತೇನೆ. ಈ ಲೋಕದಲ್ಲಿ ನಿನ್ನ ಕಣ್ಣೀರು ಯಾರಿಗೂ ಸದಾ ಇಷ್ಟ ಇಲ್ಲ. ನಿನ್ನ ಗೋಳಾಟ ಕೇಳೋರು ಯಾರು ಇಲ್ಲ. ನಿನ್ನ ಜೀವಿತದಲ್ಲಿ ಎಲ್ಲರೂ ಬರ್ತಾರೆ. ಯಾಕೆ ಅಳತಿ ಅಂತ ಹೇಳುವಂತ ವ್ಯಕ್ತಿಗಳು, ಯಾಕೆ ಅಳತಿಯಮ್ಮ ಎಂಬುದಾಗಿ ಕೇಳುವರು ಗತಿಯಿಲ್ಲದ ರೀತಿಯಲ್ಲಿ ಇವತ್ತು ನೀನು ಎಷ್ಟೋ ಕಣ್ಣೀರನ್ನು ಇಡ್ತಾ ಇರಬಹುದು, ಗೋಳಾಟವನ್ನು ಮಾಡ್ತಾ ಇರಬಹುದು. ಆದರೆ ನನ್ನ ದೇವರು ಮಾತ್ರ ನಮ್ಮ ಕಣ್ಣೀರನ್ನು ಒರೆಸಿ ನಾವು ಹೊತ್ತು ತರುವಂಥ ವಿಜ್ಞಾಪನೆಗಳನ್ನು ಕೇಳಿ ಆತನು ನಮ್ಮ ಜೀವಿತದಲ್ಲಿ ನಮ್ಮನ್ನು ಮುಂದುವರಿಸುತ್ತಾನೆ.
ನಮ್ಮನ್ನು ಸಮೃದ್ಧಿ ಭರಿತವಾದಂಥ ಜೀವಿತದಲ್ಲಿ ಆತನು ನಡೆಸುತ್ತಾನಂತೆ. ದೇವರ ಮಕ್ಕಳೇ, ನಿಮ್ಮ ಬದುಕಿನಲ್ಲಿ ಇದುವರೆಗೆ ಯಾರ ಹತ್ರ ಗೊತ್ತಿಲ್ಲ, ಯಾರ ಹತ್ರ ಕಣ್ಣೀರಿಟ್ಟಿರೋ ಗೊತ್ತಿಲ್ಲ, ನಿಮ್ಮ ಕಷ್ಟವನ್ನು ಯಾರ ಹತ್ರ ಹೇಳಿದಿರೋ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾರೆ, ಎಲ್ಲರೂ ನೋಡ್ತಾರೆ, ಆದರೆ ಕೇಳಿ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಆದರೆ ಕೇಳಿ ಸಹ ನಮ್ಮ ಕೂಗನ್ನ ಆಲಿಸಿ, ನಮ್ಮನ್ನ ದೃಢಪಡಿಸಿ, ನಮ್ಮ ದುಃಖವನ್ನ ನೀಗಿಸಿ, ನಮ್ಮನ್ನ ಮುಂದುವರಿಸುವಂತ ದೈವ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಪರಲೋಕದ ದೇವರು ನಿನ್ನ ಸಂತೋಷದಲ್ಲಿ, ನಿನ್ನ ಸಮೃದ್ಧಿಯಲ್ಲಿ, ನಿನ್ನ ಆಶೀರ್ವಾದದಲ್ಲಿ ದೂರದಿಂದ ನೋಡಿ ಸಂತೋಷ ಪಡುತ್ತಾನೆ. ಆದರೆ ನಿನ್ನ ಜೀವಿತದಲ್ಲಿ ಬರುವಂಥ ಆ ದುಃಖದ ದಿನಗಳನ್ನು, ಆ ಹೋರಾಟದ ದಿನಗಳನ್ನು ನೋಡಿ ದೇವರು ಮಾತ್ರ ಸುಮ್ಮನೆ ಇರಲ್ಲ. ಯಾವಾಗ ಏಸಪ್ಪ ಏಸಪ್ಪ ನನ್ನನ್ನು ನೀನು ಬಿಟ್ಟು ಬಿಟ್ಟಿಯಾ, ನನ್ನನ್ನು ನೀನು ಕೈ ಹಿಡಿಯೋದಿಲ್ವಾ, ನನ್ನನ್ನು ಮೇಲೆ ಕೆತ್ತೋದಿಲ್ವಾ, ದೇವರೇ ಕರ್ತನೆ ಸ್ವಾಮಿ ನನ್ನ ಬದುಕಿನಲ್ಲಿ ಇನ್ಯಾರಿದ್ದಾರೆ ಎಂಬುದಾಗಿ ನಿನ್ನ ವಿಜ್ಞಾಪನೆಗಳನ್ನು ಹೊತ್ತು ದೇವರ ಸನ್ನಿಧಾನದಲ್ಲಿ ನೀನು ತರುವಂಥ ಸಂದರ್ಭದಲ್ಲಿ ನಿನ್ನ ಕಣ್ಣೀರಿಗೆ ಆತನು ಬದಲು ಕೊಡುವಂಥ ದೇವರಾಗಿದ್ದಾನೆ. ನಿನ್ನ ಕಣ್ಣೀರಿಗೆ ಆತನು ಬದಲು ಕೊಡುವಂಥ ದೇವರಾಗಿದ್ದಾನೆ. ಬೈಬಲ್ ಹೇಳಿದೆ, ಕೀರ್ತನೆ 50ನೇ ಅಧ್ಯಾಯವನ್ನು ನೋಡುವಂಥ ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ, ನಿನ್ನ ಕಣ್ಣೀರನ್ನ ಆತನು ತನ್ನ ಬುದ್ದಲಿಯಲ್ಲಿ ಸೇಕರಿಸಿಟ್ಟು ದೇವರು ಆ ಕಣ್ಣೀರಿಗೂ ಸದಾ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಇವತ್ತು ನಾನು ನಿನಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಈ ಲೋಕದಲ್ಲಿ ನಿನ್ನ ಕಣ್ಣೀರಿಗೆ ಯಾರು ಬೆಲೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನಿನ್ನ ಕಣ್ಣೀರನ್ನು ನೋಡಿ ಯಾರು ಅಪಹಾಸ್ಯ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಿನ್ನ ಕಣ್ಣೀರನ್ನೇ ಸೇಕರಿಸಿಡುವುದಕ್ಕಾಗಿ ಪರಲೋಕದಲ್ಲಿರುವಂಥ ದೇವರು ಒಂದು ಬಾಟ್ಲನ್ನು ಇಟ್ಕೊಂಡಿದ್ದ. ನಿನ್ನ ಬಾಟ್ಲು ಅಂದರೆ ಆ ಕಣ್ಣೀರು ಸೇಕರಿಸಿರುವಂಥ ಆ ಬಾಟ್ಲು ಇದೆಲ್ಲ ಭೂಲೋಕದಲ್ಲಿ ಇಲ್ಲ, ಅದು ಪರಲೋಕದಲ್ಲಿ ಇರುವಂಥದ್ದಾಗಿದೆ. ಪರಲೋಕದಲ್ಲಿ ಇರುವಂಥದ್ದಾಗಿದೆ. ಯಾಕೆಂತ ಹೇಳಿದರೆ ಪ್ರೀತಿಯುಳ್ಳ ದೇವಶ್ರೇ, ಪ್ರತಿಯೊಂದು ಕಣ್ಣೀರನ್ನು ತನ್ನ ಬುದ್ದಲಿಯಲ್ಲಿ ಸೇಕರಿಸಿಟ್ಟುಕೊಂಡು ಬೈಬಲ್ ಘೋಷಿಸ್ತದೆ, ಈ ಲೋಕದಲ್ಲಿ ನಮಗೆ ಯಾರು ದಿಕ್ಕಿಲ್ಲ, ಯಾರು ಆಶ್ರಯ ಇಲ್ಲ, ನಮಗೆ ಧೈರ್ಯ ಪಡಿಸೋದಿಲ್ಲ, ನಮಗೆ ಯಾರು ಆಧಾರವಾಗಿರೋದಿಲ್ಲ, ನಮ್ಮನ್ನು ಯಾರು ಸದಾ ನಮ್ಮ ಕಣ್ಣೀರನ್ನು ಒರೆಸೋದಿಲ್ಲ ಎಂಬುದಾಗಿನೇ ಯೇಸು ಸ್ವಾಮಿ ಪರಲೋಕದಲ್ಲಿ ಆ ಬುದ್ದಲಿ ಅಂದರೆ ಆ ಬಾಟಲನ್ನು ಇಟ್ಟುಕೊಂಡು ಒಂದೊಂದು ಕಣ್ಣೀರು ಯಾವುದಕ್ಕಾಗಿ ನೀನು ವಿಜ್ಞಾಪನೆ ಮಾಡಿದೆಯೋ, ಯಾವುದಕ್ಕಾಗಿ ಗೋಳಾಡಿದೆಯೋ, ಯಾವುದಕ್ಕಾಗಿ ನಿನ್ನ ಜೀವಿತದಲ್ಲಿ ನೀನು ಅಂಕಲಾಚಿ ಬೇಡಿದೆಯೋ, ಪ್ರತಿಯೊಂದಕ್ಕೂ ಸದಾ ಪ್ರತಿಫಲವನ್ನು ಕೊಡುತ್ತಾನೆ, ಪ್ರತಿಫಲವನ್ನು ಕೊಡುತ್ತಾನೆ. ಪ್ರೀತಿಯುಳ್ಳ ದೇವಶ್ರೇ, ಅನೇಕ ಸಂದರ್ಭದಲ್ಲಿ ನಮ್ಮ ಸ್ವಂತದವರೇ ನಮಗೆ ಮೋಸ ಮಾಡಿ ನಮಗೆ ಕಣ್ಣೀರು ತರ್ತಾರೆ. ನಮ್ಮ ಜೊತೆಯಲ್ಲಿ ಇರುವಂಥವರೇ ನಮಗೆ ದ್ರೋಹ ಮಾಡಿ ನಮಗೆ ದುಃಖವನ್ನು ತರ್ತಾರೆ. ನಮ್ಮ ಕುಟುಂಬಸ್ಥರೇ ನಮಗೆ ವಂಚನೆ ಮಾಡಿ ನಾವು ಕಣ್ಣೀರಿನಲ್ಲಿ ಇರುವ ಹಾಗೆ ಮಾಡುತ್ತಾರೆ. ಆದರೆ ಇವತ್ತು ದೇವರು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾನೆ. ಏನು ಗೊತ್ತಾ? ಸಂಜೆ ವೇಳೆಗೆ ದುಃಖವೆಂಬುದು ನಿನ್ನ ಗುಡಾರದಲ್ಲಿ ಇಳಿದುಕೊಳ್ಳುವುದಾದರೂ ಉದಯ ಕಾಲದಲ್ಲಿ ನಾನು ಹರ್ಷಧ್ವನಿಯನ್ನು ಕೊಡುವ ದೇವರಾಗಿದ್ದೇನೆ. ಸಂಜೆ ವೇಳೆಯಲ್ಲಿ ನಿನಗೆ ಕಣ್ಣೀರು ಇರುವುದಾದರೂ ಉದಯ ಕಾಲದಲ್ಲಿ ಹರ್ಷ ಉಲ್ಲಾಸವನ್ನು ನಾನು ಕೊಡುವಂಥ ದೇವರಾಗಿದೆ. ಸೌಲು ದಾವೀದನನ್ನು ಪ್ರೀತಿಸಬೇಕಾಗಿತ್ತು. ಯಾಕೆಂತ ಹೇಳಿದರೆ ತನ್ನ ಸ್ವಂತ ಮಗಳಾಗಿರುವಂಥ ಮೀಕಾಳಗೆ ಅವನನ್ನು ಕೊಟ್ಟು ಮದುವೆ ಮಾಡಿಸುವಂತ ಒಂದು ಸಂದರ್ಭದಲ್ಲಿ ಅವನು ಹೀಗೆ ಯೋಚನೆ ಮಾಡಬೇಕಾಗಿತ್ತು. ಏನೆಂದರೆ, ಮುಂದೆ ಈ ಆಸ್ಥಾನದಲ್ಲಿ ನನ್ನ ಮಗಳಿಗೆ ಇವತ್ತಿನ ಯಜಮಾನನಾಗಿದ್ದುಕೊಂಡು ಈ ರಾಜ್ಯವನ್ನು ಆಳ್ವಿಕೆ ಮಾಡುವಂತ ಈ ದಾವೀದ ಮುಂದೆ ನನಗೆ ಮಗನ ರೀತಿಯಲ್ಲಿ ನನ್ನ ನೋಡಿಕೊಳ್ಳಬೇಕೆಂಬುದಾಗಿ ಅಂದುಕೊಂಡು ಅವನನ್ನು ಪ್ರೀತಿ ಮಾಡಬೇಕಾಗಿತ್ತು. ಆದರೆ ಏನ್ ಮಾಡ್ತಾನೆ ಗೊತ್ತಾ? ದಾವೀದನನ್ನ ಶತ್ರುವಾಗಿ ನೋಡ್ತಾನೆ, ಶತ್ರುವಾಗಿ ನೋಡ್ತಾನೆ. ಎಂಥ ಅನ್ಯಾಯ ಮಾಡ್ತಾನೆ ಗೊತ್ತಾ ದಾವೀದನಿಗೆ?
ಆಲ್ರೆಡಿ ಅವನ ಮೇಲೆ ತನ್ನ ಕೋಪ ಎಷ್ಟಿತ್ತು ಅಂತ ನೆನೆಸುವಾಗ ಅವನ ಪ್ರಾಣಕ್ಕೆ ಬೆಲೆ ಕಟ್ಟಿ ಅವನು ತಲೆ ತೆಗೆಯುವಂತಹ ವ್ಯಕ್ತಿಗಳಿಗೆ ಬಹುಮಾನವನ್ನ ಘೋಷಣೆ ಮಾಡುತ್ತಾನೆ. ಹೇಗೋ ಮೀಕಾಳು ಏನು ಮಾಡ್ತಾಳೆ ಗೊತ್ತಾ? ತನ್ನ ತಂದೆ ಮಾಡುತ್ತಿರುವಂತ ಈ ಯೋಚನೆಯನ್ನ ದಾವೀದನಿಗೆ ಹೇಳುತ್ತಾಳೆ. ಹೇಗಿದ್ರು ಸದಾ ಇವನು ಮದುವೆಯಾಗುವಂತಹ ವ್ಯಕ್ತಿ ಅಲ್ವಾ, ಹೇಗಾದ್ರೂ ಮಾಡಿ ಇವನನ್ನು ಉಳಿಸಬೇಕೆಂಬುದಾಗಿ ಅವಳು ಪ್ರಯತ್ನ ಪಡ್ತಾಳೆ. ಆದರೆ ಈ ಸಂಗತಿ ಇವಳು ಮಾಡಿದಳೆಂಬುದಾಗಿ ತಿಳಿದು ಸೌಲನ್ ಏನ್ ಮಾಡ್ತಾನೆ ಗೊತ್ತಾ? ಮೀಕಾಳನ್ನ ಪತ್ನಿಯೇಲ್ ಎನ್ನುವಂತ ಆ ಮನುಷ್ಯನಿಗೆ ಮದುವೆ ಮಾಡಿಬಿಡ್ತಾನೆ. ದಾವೀದನಿಗೆ ಕೊಡಬೇಕಾದಂತ ಈ ಹೆಂಡತಿ, ಮದುವೆ ಆಗಿರುವಂತ ಈ ಹೆಂಡತಿಯನ್ನ ಪತ್ನಿಯಲ್ಲಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ನಿಂತ್ಕೊಳ್ಳೋದಕ್ಕೆ ಸ್ಥಳ ಇಲ್ಲ. ತನ್ನ ಪ್ರಾಣ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಾಡು ಮೇಡುಗಳಲ್ಲಿ ಅಲದಾಡ್ತಾ ಇದ್ದಾನೆ. ದನಾಕ್ಕೆ ಸ್ತೋತ್ರವಾಗಲಿ. ಅದರ ಮಧ್ಯದಲ್ಲಿ ಸ್ವಂತ ಮಾವ ತನ್ನ ಹೆಂಡತಿಯನ್ನೇ ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಎಂಥ ಕ್ರೂರವಾದಂಥ ಮನಸ್ತತ್ವ ಇರುತ್ತದೆ ನೋಡ್ರಿ. ಬೈಬಲಲ್ಲಿ ನಾವು ನೋಡುತ್ತೇವೆ. 2 ಸಮುವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 16ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೇಳಿಸಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಆಗ ಪಟ್ನಿಯೇಲನು ಬಹುರೀಮಿನ ಒಳಗೆ ಅಳುತ್ತಾ ಆಕೆಯ ಹಿಂದೆ ಬಂದನು. ಅನಂತರ ಅಬ್ನೇರನು ಅವನಿಗೆ ಹಿಂದಿರುಗು, ನಡೆ ಎಂದು ಹೇಳಲು ಅವನು ಹಿಂದಿರುಗಿ ಹೋದನು. ಗಮನಿಸ್ತಾ ಇದ್ದೀರಾ? ದಾವೀದನು ಹೇಳ್ತಾನೆ, ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡ ನಂತರ ತನ್ನ ಹೆಂಡತಿ ಅಲ್ವಾ ಮೀಕಾಳನ್ನು ಕರ್ಕೊಂಡು ಬಾ ಎಂಬುದಾಗಿ ಅಬ್ನೇರನ್ನು ಕಳಿಸ್ತಾರೆ. ಆದರೆ ಈ ಪಟ್ನಿಯೇಲನು ಮೀಕಾಳ ಹಿಂದೆ ಕಣ್ಣೀರಿಟ್ಟುಕೊಂಡು ಬರ್ತಾ ಇದ್ದಾನೆ. ಸ್ವಲ್ಪ ದೂರ ಕಣ್ಣೀರಿಟ್ಟುಕೊಂಡು ಬಂದ ಮೇಲೆ ಅಬ್ನೇರ್ ಹೇಳ್ತಾನೆ, ಏನು ಗೊತ್ತಾ? ನೀನು ಹಿಂದಿರುಗು ಎಂಬುದಾಗಿ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಪ್ರೀತಿಯುಳ್ಳ ದೇವಶುಂಡ್ರೆ? ನಮ್ಮ ಕಣ್ಣೀರಿಗೆ ಯಾರು ಬೆಲೆ ಕೊಡಲ್ಲ. ನಮ್ಮ ಕಣ್ಣೀರಿಗೆ ಯಾರು ಸದಾ ಗೌರವ ಕೊಡಲ್ಲ. ಹೋಗು, ನೀನೇನಾದರೂ ಆಗು, ಹಾಳಾಗಿ ಹೋಗು, ಹಿಂತಿರುಗು, ನನ್ನ ಹಿಂದೆ ಬರಬೇಡ ಎಂಬುದಾಗಿ ಹೇಳುತ್ತಾರೆ. ಆದರೆ ನನ್ನ ಕರ್ತನಾಗಿರುವಂತ ಯೇಸು ಸ್ವಾಮಿ, ಆತನ ಪ್ರೀತಿ ಎಷ್ಟು ಅಗಾಧವಾದದ್ದು ಗೊತ್ತಾ? ಪ್ರೀತಿಯುಳ್ಳ ದೇವಶ್ವರ, ಈ ಲೋಕದಲ್ಲಿರುವಂತ ಎಲ್ಲ ಜನರು ನಮ್ಮ ಕಣ್ಣೀರನ್ನ ನೋಡಿ ನಮ್ಮನ್ನ ಹೀಯಾಳಿಸಿದರೆ, ಈ ಯೇಸು ಸ್ವಾಮಿ ತಂದೆಯಾದ ದೇವರು ಅಳುತ್ತಿರುವಂತ ಆಗರಳನ್ನು ನೋಡಿ, ಆಗರಳೆ ನೀನು ಯಾಕೆ ಕಣ್ಣೀರನ್ನು ಇಡುತ್ತಿ ಎಂಬುದಾಗಿ ನೇರವಾಗಿ ಅಳುತ್ತಿರುವಂತ ಆಗರ ಬಳಿನಲ್ಲಿ ಹೋಗಿ ಕೇಳುವಂತ ದೇವರಾಗಿದ್ದಾನೆ. ತನ್ನ ಮಗನು ಸತ್ತು ಹೋಗ್ತಾನೆ ಎನ್ನುವಂತ ಆ ನೋವಿನಿಂದ ತನ್ನ ಮಗನನ್ನ ದೂರ ಇಟ್ಟು ಕಣ್ಣೀರಿಡುತ್ತಿರುವಂತ ಆಗರಳ ಬಳಿನಲ್ಲಿಯೇ ತಂದೆಯಾದ ದೇವರು ಬಂದು ಹೇಳ್ತಾ ಇದ್ದಾರೆ, ಆಗರಳೆ ನೀನು ಯಾಕೆ ಕಣ್ಣೀರಿಡುತ್ತಿ? ಆಗರಳಿಗೆ ಒಂದು ಅನಿಸಿದ್ರೆ ಏನು ಗೊತ್ತಾ? ನಾನು ಯಾಕೆ ನನ್ನ ಗಂಡನೆದುರಿಗಳ್ಳಿ? ಯಾಕೆ ನನ್ನ ಅಕ್ಕನಾಗಿರುವಂತ ಸಾರಾಳ ಮುಂಭಾಗದಲ್ಲಿ ಅಳ್ಳಿ? ನನ್ನ ಕಣ್ಣೀರು ಯಾರು ನೋಡಬಾರದು ಎಂಬುದಾಗಿ, ನನ್ನ ದುಃಖ ಯಾರು ನೋಡಬಾರದು ಎಂಬುದಾಗಿ ಪ್ರೀತಿಯುಳ್ಳ ದೇವಶ್ರೀ ಒಬ್ಬಂಟಿಗಳಾಗಿ ಅರಣ್ಯಕ್ಕೆ ಹೋಗ್ತಾಳೆ. ಅರಣ್ಯದಲ್ಲಿ ಒಬ್ಬಂಟಿಗಳಾಗಿ ಅಳುತ್ತಿರುವಾಗ ದೇವರು ಅವಳನ್ನು ಕುರಿತು ಹೇಳ್ತಾ ಇದ್ದಾನೆ, ಆಗರಳೆ ಯಾಕೆ ಕಣ್ಣೀರನ್ನು ಇಡುತ್ತಾ ಇದೆ? ಆತ್ಮೀಯ ದೇವರ ಮಕ್ಕಳೇ, ಇವತ್ತು ಸಹ ನನ್ನ ಕಣ್ಣೀರು ಯಾರು ನೋಡಬಾರದು, ನನ್ನ ದುಃಖ ಯಾರು ನೋಡಬಾರದು, ನನ್ನ ಗೋಳಾಟ ಯಾರು ನೋಡಬಾರದು ಎಂಬುದಾಗಿ ಬಾಗಿಲನ್ನ ಹಾಕಿಕೊಂಡು ಒಬ್ಬನೇ ನೀನು ಅಳುತ್ತಾ ಇರಬಹುದು, ಒಬ್ಬನೇ ನೀನು ಅಳುತ್ತಾ ಇರಬಹುದು. ಕೆಲವರ ಅಳು ಹೇಗಿರ್ತದೆ ಗೊತ್ತಾದೆ? ನಾಕೆ ಸ್ತೋತ್ರವಾಗಲಿ. ಮಳೆ ಬಂದಾಗ ಅಳುತ್ತಾರೆ, ಯಾಕಂದ್ರೆ ಕಣ್ಣೀರು ಸುರಿಸೋದು ಯಾರು ನೋಡಬಾರದು ಎಂಬುದಾಗಿ. ಕೆಲವರ ಕಣ್ಣೀರು ಹೇಗಿರ್ತದೆ ಗೊತ್ತಾ?
ಬಾಗಿಲನ್ನು ಹಾಕಿಕೊಂಡು ನಲ್ಲಿ ಟ್ಯಾಪ್ ಅನ್ನ ಓಪನ್ ಮಾಡಿಕೊಂಡು ಆ ಶಬ್ದದ ಮಧ್ಯದಲ್ಲಿ ಆಳ್ತಾ ಇದ್ದಾರೆ. ಎಷ್ಟೋ ಮಕ್ಕಳನ್ನು ನೋಡುವಂತಹ ಸಂದರ್ಭದಲ್ಲಿ ನನ್ನ ದುಃಖ, ನನ್ನ ಕಣ್ಣೀರು ಯಾರು ನೋಡಬಾರದು ಎಂಬುದಾಗಿ ಶಬ್ದವನ್ನ, ದೊಡ್ಡ ದೊಡ್ಡ ಮ್ಯೂಸಿಕ್ ಅನ್ನು ಹಾಕಿಕೊಂಡು ಅಳುತ್ತಿದ್ದಾರೆ. ದೇವನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಕಣ್ಣೀರನ್ನ ನೋಡೋದಕ್ಕಾಗಿ ನಿನ್ನ ಮುಂಭಾಗದಲ್ಲಿ ದೇವರು ಇದ್ದಾನಮ್ಮ, ನಿನ್ನ ಮುಂಭಾಗದಲ್ಲಿ ಇದ್ದಾನೆ. ಬೈಬಲಲ್ಲಿ ಆಗ್ರಳು ಮಾತ್ರ ಅಲ್ಲ, ಯಾಕೋಬನ ಜೀವಿತವನ್ನ ಗಮನಿಸುವಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಯಬ್ಬೋಕ್ ಹೊಳೆಯ ದಡವನ್ನ ದಾಟಿಸಿದ ನಂತರ ಒಬ್ಬಂಟಿಗನಾಗಿದ್ದುಕೊಂಡು ಕರ್ತನ ಸನ್ನಿಧಾನದಲ್ಲಿ ನಾನು ಅಳೋದನ್ನ ಲೇಹ ನೋಡಬಾರದು, ನಾನು ಅಳೋದನ್ನ ರಾಹೇಳನ್ನು ನೋಡಬಾರದು, ನಾನು ಅಳೋದನ್ನ ರೂಬೇನ್ ನೋಡಬಾರದು, ನಾನು ಅಳೋದನ್ನ ಯೋಸೇಫ್ ನೋಡಬಾರದು ಎಂಬುದಾಗಿ ಒಬ್ಬಂಟಿಗನಾಗಿ ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರಳುತ್ತಾನೆ. ಆದರೆ ದೇವರು ಆ ಕಣ್ಣೀರಿಗೆ ಬದಲಾಗಿ ಯಾಕೋಬನ ಸಂತತಿಯನ್ನ ಆಶೀರ್ವಾದ ಮಾಡುತ್ತಾನೆ. ಆಗರಳ ಕಣ್ಣೀರಿಗೆ ಬದಲಾಗಿ ಇಸ್ಮಾಯೇಲ್ ಸಂತತಿಯನ್ನ ದೇವರು ಆಶೀರ್ವಾದ ಮಾಡ್ತಾನೆ, ಸಮೃದ್ಧಿ ಭರಿತವಾಗಿ. ಇವತ್ತು ನೀನು ಅಳುತ್ತಾ ಇರುವುದಾದರೆ ಬೈಬಲ್ ಘೋಷಿಸದೆ ಯೆಶಾಯ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಪ್ರತಿಯೊಬ್ಬರ ಮುಖದ ಮೇಲಿನ ಕಣ್ಣೀರನ್ನ ಒರೆಸುವಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬ ಮಾನವರ ಮುಖದ ಮೇಲಿನ ಕಣ್ಣೀರನ್ನ ಆತನು ಒರೆಸುವಂತ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ದೇವರು ನಮ್ಮ ಗೋಳಾಟ, ನಮ್ಮ ಕಣ್ಣೀರನ್ನ ಯಾವತ್ತೂ ತಿರಸ್ಕಾರ ಮಾಡಲ್ಲ. ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವ ಹಾಗೆ ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ಇವತ್ತು ನಿನ್ನ ಗೋಳಾಟ, ನಿನ್ನ ವಿಜ್ಞಾಪನೆ ಯಾವತ್ತು ಮನುಷ್ಯರ ಬಳಿನಲ್ಲಿ ಹೇಳ್ಕೊಳಕ್ ಹೋಗ್ಬೇಡ. ದೇವರ ಬಳಿನಲ್ಲಿ ಓಡೋಡಿ ಬಾ, ದೇವರ ಸನ್ನಿಧಾನದಲ್ಲಿ ಓಡೋಡಿ ಬಾ. ಎಷ್ಟು ಒಳ್ಳೆ ದೇವರು ಗೊತ್ತಾ? ನೀನು ಅಳುತ್ತಿರುವಂತ ಪ್ರತಿಯೊಂದು ಆ ದುಃಖದ ಮುರಿದಂತ ಆ ಹೃದಯದ ನೋವನ್ನ ಅರಿಯುವಂತ ದೇವರಾತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಇವತ್ತು ನೀವು ಯಾವ ಮೂಲೆಯಲ್ಲಿ ಕೂತುಕೊಂಡು ಅಳ್ತಾ ಇದೆಯೋ, ಒಬ್ಬಂಟಿಗನಾಗಿ ಅಳ್ತಾ ಇದೆಯೋ, ನನಗೆ ಯಾರು ನೋಡೋರಿಲ್ಲ ಎಂಬುದಾಗಿ, ನನ್ನ ದೇವರು ನೋಡುವ ದೇವರು ಸಹೋದರನೇ. ನನ್ನ ದೇವರು ಕಣ್ಣೀರನ್ನು ನೋಡುವಂತಹ ದೇವರು. ಬೈಬಲ್ನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯವನ್ನು ಯೇಸಪ್ಪ ಮಾಡುತ್ತಾರೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 11ನೇ ವಚನದಿಂದ ನಾವು ಕೇಳಿಸಿಕೊಳ್ಳುವಂತರಾಗೋಣ. ಬಹಳ ಅದ್ಭುತವಾದಂಥ ಒಂದು ಕಾರ್ಯ ದೇವರು ಇಲ್ಲಿ ನಡೆಸ್ತಾರೆ. ಸ್ತೋತ್ರಂ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನು ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗಡೆ ಕರೆತರ್ತಾ ಇದ್ರು. ಅವನ ತಾಯಿಗೆ ಒಬ್ಬನೇ ಮಗನು, ಆಕೆ ಗಂಡ ಸತ್ತವಳಾಗಿದ್ದಳು. ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಆಮೆನ್, ಹಲ್ಲೆಲೂಯಾ. ಆಕ್ಚುಲಿ ಯೇಸು ಸ್ವಾಮಿ ಬೆತ್ಯಾನಕ್ಕೆ ಹೋಗಬೇಕಾದಂಥ ಸಂದರ್ಭ ಇದು.
ನಾಯಿನ ಊರಿಗೆ ಯಾಕೆ ಹೋಗ್ತಾ ಇದ್ದಾನಂತ ಹೇಳಿ ಯಾರಿಗೂ ಗೊತ್ತಾಗಲಿಲ್ಲ. ಆತ್ಮೀಯ ದೇವಶನ್ರೆ, ಅನೇಕ ಸಂದರ್ಭಗಳಲ್ಲಿ ದೇವರ ಆಲೋಚನೆಗಳು, ದೇವರ ಕ್ರಿಯೆ, ದೇವರ ಮಾಡುವಂತ ಕಾರ್ಯಗಳು ಮನುಷ್ಯನಿಗೆ ಅರ್ಥವಾಗೋದಿಲ್ಲ. ತನ್ನ ಶಿಷ್ಯರು ಜೊತೆಗೂಡಿ ಬೆಥಾನಕ್ಕೆ ಹೋಗ್ಬೇಕಾಗಿತ್ತಲ್ವಾ? ಆದ್ರೆ ಯಾಕೆ ನಾಯಿನ್ ಎಂಬ ಪಟ್ಟಣಕ್ಕೆ ಈತನು ಹಾದು ಬರ್ತಾ ಇದ್ದಾನೆ? ಅಲ್ಲಿ ಒಬ್ಬ ಯೌವನಸ್ಥ ಸಹೋದರಿ ತನ್ನ ಯೌವನ ಕಾಲದಲ್ಲಿ ತನ್ನ ಗಂಡನನ್ನ ಕಳ್ಕೊಂಡು ಬಿಡ್ತಾಳೆ. ಅವಳಿಗೆ ಒಂದೇ ಒಂದು ಮಗು ಇರ್ತದೆ. ಆ ಮಗು ಬಿಟ್ಟರೆ ಯಾರು ದಿಕ್ಕೇ ಇರೋದಿಲ್ಲ. ಆ ಮಗು ಸದ ಯೌವನ ಕಾಲದಲ್ಲಿ ಬರುವಂತ ಸಂದರ್ಭದಲ್ಲಿ ಸತ್ತು ಹೋಗ್ಬಿಡುತ್ತೆ. ನೂರಾರು ಜನ ಇದ್ದಾರೆ, ಊರಿನವರಿದ್ದಾರೆ, ಸಂಬಂಧಿಕರೆಲ್ಲರೂ ಇದ್ದಾರೆ. ಎದೆ ಬಡ್ಕೊಂಡು ಅಳುತ್ತಾಳೆ. ಚಟ್ಟದ ಮೇಲೆ ತನ್ನ ಮಗನನ್ನು ಇಡುವಂತ ಸಂದರ್ಭದಲ್ಲಿ ಅವಳ ಗೋಳಾಟ, ಅವಳ ಕಣ್ಣೀರು ನೋಡಿದಂತ ವ್ಯಕ್ತಿಗಳು, ಸುಮ್ನಿರಮ್ಮ, ಯಾಕೆ ಅಳ್ತೀಯಾ, ಸುಮ್ನಿರಮ್ಮ, ಗೋಳಾಡಬೇಡ, ಕಣ್ಣೀರಿಡಬೇಡ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ ರೀ, ಯಾರಿಗೂ ಇಲ್ಲ. ಆದರೆ ಅವಳ ಗೋಳಾಟವನ್ನ, ಅವಳ ಕಣ್ಣೀರನ್ನ ನೋಡಿದಂತ ಸ್ವಾಮಿ ಅವಳನ್ನು ಕುರಿತು ಹೇಳುತ್ತಾನೆ, ಏನು ಗೊತ್ತಾ? ಅಮ್ಮ ಅಳಬೇಡ ಅಂತ, ಅಮ್ಮ ಅಳಬೇಡ ಅಂತ. ತಕ್ಷಣವೇ ಆ ಚಟ್ಟದ ಮೇಲೆ ಕಟ್ಟಿ ಹಾಕಿದಂತ ಸತ್ತು ಹೋಗಿರುವಂತ ಯೌವನಸ್ಥನನ್ನ ಮುಟ್ಟುತ್ತಾನೆ. ಅವನು ಎದ್ದು ಕೂತ್ಕೊಂಡು ಮಾತನಾಡುತ್ತಾನೆ. ಆ ಅಳುತ್ತಿರುವಂತ ಆ ತಾಯಿಗೆ ತಿರುಗಿ ಆ ಮಗನನ್ನ ಕೊಡುತ್ತಾನೆ. ಪ್ರೀತಿಯುಳ್ಳ ದೇವಶನ್ರೆ, ಯೇಸುವಿನ ನಾಮದಲ್ಲಿ ಎಲ್ಲಿ ಕಣ್ಣಿರುತ್ತದೋ, ಎಲ್ಲಿ ಗೋಳಾಟ ಇರ್ತದೋ, ಎಲ್ಲಿ ಮರಣಕರವಾದಂಥ ವೇದನೆ ಇರ್ತದೋ, ಆ ಸಂದರ್ಭದಲ್ಲಿ ಒಂದು ವೇಳೆ ನೀನು ಯೇಸುವನ್ನ ನಂಬಿದ್ರೂ ಸರಿ, ನಂಬದೇ ಇರುವುದಾದ್ರೂ ಸರಿ, ಇವತ್ತು ದೇವರ ಶಬ್ದ ನಿನಗೆ ಕೇಳ್ತಾ ಇದೆ. ಆ ಶಬ್ದವನ್ನ ಕೇಳಿ, ಓ ಇಷ್ಟು ಮಹತ್ತುಳ್ಳಂತ ದೇವರು, ಮರಿಯಾಳು ಒಬ್ಬಳೇ ಅಳ್ತಾ ಇರ್ತಾಳೆ. ಆ ಮರಿಯಾಳ ಬಳಿನಲ್ಲಿ ಹೋಗಿ ಹೇಳ್ತಾನೆ, ಮರಿಯಾ ಯಾಕೆ ಕಣ್ಣೀರಿಳ್ತಾ ಇದೆಯಂತ, ಆಗಲೇ ಯಾಕೆ ಕಣ್ಣೀರಿಳ್ತಾ ಇದೆಯಂತ. ಯಾಕೋಬನ ಬಳಿನಲ್ಲಿ ಹೋಗಿ ಯಾಕೋಬನ ಕಣ್ಣೀರನ್ನೇ ಒರೆಸ್ತಾನೆ. ಚಟ್ಟದ ಬಳಿನಲ್ಲಿ ಹೋಗಿ ಆ ಮಗನನ್ನ ಮುಟ್ಟೋದಕ್ಕಿಂತ ಮುಂಚೆ ಆ ವಿಧವೆಯ ಕಣ್ಣೀರನ್ನ ನೋಡಿ ಅಳ್ಬೇಡ ಅಂತಾನೆ. ಏಸಪ್ಪ ಇವತ್ತು ನಿನ್ನನ್ನ ನೋಡಿ ಹೇಳ್ತಾ ಇದ್ದ, ಹೇಳ್ತಾ ಇದ್ದ. ಮಕ್ಕಳ ವಿಷಯದಲ್ಲಿ ಅಳ್ತಾ ಇದೀಯಾ, ಕುಟುಂಬದ ವಿಷಯದಲ್ಲಿ ಅಳ್ತಾ ಇದೀಯಾ, ಹೆಂಡತಿ ವಿಷಯದಲ್ಲಿ ಅಳ್ತಾ ಇದೀಯಾ, ಗಂಡನ ವಿಷಯದಲ್ಲಿ ಅಳ್ತಾ ಇದೀಯಾ, ಗೋಳಾಡ್ತಾ ಇದೀಯಾ? ಯೇಸುವಿನ ನಾಮದಲ್ಲಿ ಈಗಲೇ ನಿನ್ನ ಗೋಳಾಟ, ನಿನ್ನ ಕಣ್ಣೀರು, ನಿನ್ನ ವಿಜ್ಞಾಪನೆಗಳು, ನಿನ್ನ ಮನವಿಗಳು ದೇವರ ಕಡೆಗೆ ತಿರುಗಿಸಮ್ಮ, ದೇವರ ಕಡೆಗೆ ತಿರುಗಿಸು ಸಹೋದರ. ಬೈಬಲ್ ಹೇಳ್ತದೆ, ದೇವಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ 31ನೇ ಅಧ್ಯಾಯದ 16ನೇ ವಚನದಲ್ಲಿ ಯೆರೆಮೀಯನನ್ನ ಕುರಿತು ದೇವರು ಹೇಳುವಂತ ಸಂಗತಿಯನ್ನು ಗೊತ್ತಾ? ಯೆರೆಮೀಯನನ್ನ ಕುರಿತು ಹೇಳುವಂತಹ ಸಂಗತಿ 31ನೇ ಅಧ್ಯಾಯದ 16ನೇ ವಚನ. ದೇವರು ಇಂತೆನ್ನುತ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರನ್ನ ಸುರಿಸಿದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ, ಇದು ಯೆಹೋವನ ನುಡಿ. ಈ ಕೂಟ ಮುಗಿದ ನಂತರ ಯೇಸುವಿನ ನಾಮದಲ್ಲಿ 31ನೇ ಅಧ್ಯಾಯವನ್ನು ಓದ್ರಿ. ನಿನ್ನ ಧ್ವನಿ ಗೋಳಾಗದಿರಲಿ, ನಿನ್ನ ಕಣ್ಣು ನೀರನ್ನು ಸುರಿಸದಿರಲಿ, ನಿನ್ನ ಪ್ರಯಾಸವನ್ನು ನಾನು ಸಾರ್ಥಕ ಮಾಡಿ ನಿನ್ನನ್ನು ಸಮೃದ್ಧಿಗೊಳಿಸುತ್ತೇನೆ, ನಿನ್ನನ್ನು ಅಭಿವೃದ್ಧಿಗೊಳಿಸುತ್ತೇನೆ. ಈ ರೀತಿಯಾದಂಥ ಅಭಯವನ್ನು ದೇವರು ಮಾತ್ರ ಕೊಡೋದಕ್ಕೆ ಸಾಧ್ಯ, ಯೇಸು ಮಾತ್ರ ಕೊಡುವುದಕ್ಕೆ ಸಾಧ್ಯ. ದೇವರ ಮಕ್ಕಳೇ, ನಿನ್ನ ಕಣ್ಣೀರನ್ನು ಇವತ್ತು ಒರೆಸುವುದಕ್ಕಾಗಿ ನಿನ್ನ ಮನೆಯಲ್ಲಿ ಆತನು ಇಳಿದು ಬಂದಿದ್ದಾನೆ. ನಿನ್ನ ಗೋಳಾಟವನ್ನ, ನಿನ್ನ ಗೋಳಾಟದ ಧ್ವನಿಯನ್ನ ಆತನು ಕೇಳಿ ನೀನಿರುವ ಸ್ಥಳಗಳಲ್ಲಿ ಬಂದಿದ್ದಾನೆ. ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ
ನಿನ್ನ ದುಃಖವನ್ನು, ನಿನ್ನ ಕಣ್ಣೀರನ್ನು, ನಿನಗಿರುವಂಥ ಸಮಸ್ಯೆ ವಿಜ್ಞಾಪನೆಯಾಗಿ ಮಾರ್ಪಟ್ಟು ದೇವರ ಕಡೆಗೆ ಈಗ ನೀನು ಮನವಿಗಳನ್ನು ಸಲ್ಲಿಸುವುದಾದರೆ, ಬೈಬಲ್ ಹೇಳ್ತದೆ, ಆತನ ಕೈ ತೆರೆದರೆ ಮನುಷ್ಯರು ಒಳ್ಳೆಯದನ್ನೇ ಹೊಂದಿ ಸಮೃದ್ಧಿ ಭರಿತರಾಗುತ್ತಾರಂತೆ. ಸಮೃದ್ಧಿ ಭರಿತರಾಗುತ್ತಾರಂತೆ. ಯಾಕೆಂದರೆ ಆತನು ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣೀರೆಲ್ಲ ಒರೆಸುವ, ಕೈ ಹಿಡಿದು ನಡೆಸುವ, ಕಣ್ಣೀರೆಲ್ಲ ಒರೆಸುವ, ಕೈ ಹಿಡಿದು ನಡೆಸುವ, ಬಲವಾದ ಶೋಧನೆ ವೇದನೆ ಬಂದರು ನಿನ್ನನ್ನು ಬಿಡಿಸಿ ಕಾಪಾಡುವ. ಬಲವಾದ ಶೋಧನೆ ವೇದನೆ ಬಂದರು ನಿನ್ನನ್ನು ಬಿಡಿಸಿ ಕಾಪಾಡುವ. ಹೌದು ದೇವ, ನಿನ್ನ ಮಕ್ಕಳು ದೇವರೇ ಅರಿಯದ ರೀತಿಯಲ್ಲಿ ಇವತ್ತು ಕಣ್ಣೀರಿಡುತ್ತಾ ಗೋಳಾಡುತ್ತಿರುವಂಥ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ರಾಜ. ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ಯಾವಾಗಲೂ ಒಳ್ಳೆಯದನ್ನೇ, ಸಮೃದ್ಧಿಯನ್ನೇ, ದೇವರೇ ಸಂತೃಪ್ತಿಯನ್ನೇ ಕರ್ತನೆ ಸ್ವಾಮಿ ಬಯಸುವ ದೇವರು ನೀನು ಹಾಕಿದಿ ರಾಜ. ಆದರೆ ತಮ್ಮ ಜೀವಿತದಲ್ಲಿ ಕರ್ತನ ನಿನ್ನನ್ನು ಮರೆತು ನಿನ್ನಿಂದ ದೂರಾಗಿ ನಿನ್ನನ್ನು ಅಗಲಿದ ನಂತರ ಅನೇಕ ಇಕ್ಕಟ್ಟುಗಳು ಅವರನ್ನು ಕವಿದು ಬಿಟ್ಟಿದೆ. ಏಸಪ್ಪ ಕರ್ತನೆ, ಎಲ್ಲೆಲ್ಲಿ ಕರ್ತನೆ ಒಂಟಿತನದಿಂದ, ರೋಗದಿಂದ, ಅನಾರೋಗ್ಯದಿಂದ, ಕುಟುಂಬ ಸಮಸ್ಯೆಗಳಿಂದ, ಅನೇಕ ವಿಧವಾದ ಸಾಲ ಸಂಕಷ್ಟಗಳಿಂದ, ಶತ್ರುಗಳ ವಿರೋಧದಿಂದ, ದೇವರೇ ಮಾಟ ಮಂತ್ರಗಳಿಂದ, ಶಾಪಗಳಿಂದ ಯಾರ್ಯಾರು ಕಣ್ಣೀಡ್ತಾ ಇದ್ದರು ದೇವರೇ ಕರ್ತನೆ ಅವರನ್ನು ದೃಷ್ಟಿಸಿ ನೋಡು ದೇವ. ನೋಡು ಎಸ್ಸಯ್ಯ, ನೀನೊಬ್ಬನೇ ಪ್ರತಿಯೊಬ್ಬ ಮಾನವರ ಕಣ್ಣೀರನ್ನು ಒರೆಸುವ ದೈವವಾಗಿದ್ದೀರ ಆಶಾ. ನಿನ್ನ ಕರಗಳಲ್ಲಿ ಈ ಶಬ್ದವನ್ನು ಕೇಳುತ್ತಿರೋದು ಒಬ್ಬೊಬ್ಬರನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಅಪ್ಪ. ನೀನು ತಾನೇ ಅವರ ಬಳಿನಲ್ಲಿ ಹೋಗಿ ಯಾಕೆ ಅಳ್ತಾ ಇದ್ದೀರಿ, ಯಾಕೆ ಕಣ್ಣೀರಿಡ್ತಾ ಇದ್ದೀರಿ, ನಾನಿದ್ದೇನೆ ಅಳಬೇಡ ಎಂಬುದಾಗಿ ನಾಯಿನ್ ಪಟ್ಟಣದ ವಿಧವೆಗೆ ದೇವರೇ ಬಲಪಡಿಸಿದ ದೇವರು, ಸತ್ತು ಹೋಗಿದಂಥ ಲಾಜರನ್ನು ನೋಡಿ ಅಳುತ್ತಿರುವಂಥ ಮರಿಯಾಳ ಕಣ್ಣೀರನ್ನು ಒರೆಸಿದ ದೇವರು, ಯಾಕೋಬನ ಕರ್ತನೆ ಸ್ವಾಮಿ ದುಃಖವನ್ನು ನೀಗಿಸಿ ಆಗಲನ್ನು ನೋಡಿ ಯಾಕೆ ಕಣ್ಣೀರಿಡ್ತಿ ಎಂಬುದಾಗಿ ಅವಳ ಕಣ್ಣೀರನ್ನು ಒರೆಸಿ ಸಮೃದ್ಧಿ ಜೀವಿತವನ್ನು ಕೊಟ್ಟ ದೇವರು ನೀನು ನಮ್ಮ ದೇವರಾಗಿದ್ದೀರ ರಾಜ. ಕರ್ತನೆ, ನಿನ್ನ ಮಕ್ಕಳನ್ನು ಸಮೃದ್ಧಿ ಭರಿತವಾಗಿ ನೀನು ಆಶೀರ್ವದಿಸಿ ಅವಳ ಗೋಳು, ಅವರ ಕಣ್ಣೀರು ದೇವರ ನಿನಗೆ ಮುಟ್ಟಿ ದೇವರ ಕರ್ತನೆ ನಿನ್ನ ಉನ್ನತವಾದಂಥ ಕರ್ತನೆ ಮಹಿಮೆಯೋടെ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಈ ಸಂದೇಶವನ್ನು ಕೇಳಿದ ನಂತರ ಸುಮ್ಮನಿರದೆ ಆತ್ಮೀಯ ದೇವಜನರೇ ಅನೇಕ ಜನರಿಗೆ ಶೇರ್ ಮಾಡಿರಿ. ಪ್ರತ್ಯೇಕವಾಗಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಕರೆಗಳನ್ನು ನೀವು ತಿಳಿಸುವುದಾದರೆ ನಿಮಗಾಗಿ ನಾವು ತಪ್ಪದ ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ ಎಷ್ಟೇ ಚಿಕ್ಕದಾದರೂ ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.